ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಪರ ವಕೀಲರು ಜೊತೆಗೆ ಪೊಲೀಸರ ಪರ ವಕೀಲರು ಜೊತೆಗೆ ಪವಿತ್ರ ಗೌಡ ಅವರ ಪರ ವಕೀಲೆ ಕೂಡ ವಾದವನ್ನ ಮಾಡಿದರು. ಸುಪ್ರೀಂ ನ್ಯಾಯಪೀಠಕ್ಕೆ ಘಟನೆಯ ಹಿನ್ನೆಲೆಯ ಬಗ್ಗೆ ವಿವರಿಸಿ ವಾದವನ್ನ ಮಾಡಲಾಯಿತು. ಇದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಶುರು ಮಾಡ್ತಾರೆ. ಇಬ್ಬರ ಮಧ್ಯೆ ಅನೈತಿಕ ಸಂಪರ್ಕವಿತ್ತು ಅಂತ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾರೆ. ಸಿದ್ಧಾರ್ಥ ಲೂಥ್ರಾ ಪೊಲೀಸ್ ಪರ ವಕೀಲರು ಅಂದ್ರೆ ಸರ್ಕಾರದ ಪರ ವಕೀಲರು. ಇನ್ನು A3ಗೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ತಿಳಿಸಿದ್ಲು. ಪವನ್ A3 ಅವನಿಗೆ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಪವಿತ್ರ ಗೌಡ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿರೋದ್ರ ಬಗ್ಗೆ ಪವನ್ಗೆ ಹೇಳಿರ್ತಾನೆ, ಆತ ದರ್ಶನಕ್ಕೆ ತಿಳಿಸಿರ್ತಾನೆ. ಹಾಗಾಗಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ. ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಸಿದ್ಧಾರ್ಥ ಲೂಥ್ರಾ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ. ಯಾವ ಪ್ರಕರಣ ಇತ್ತು ಇವರ ಮೇಲೆ ಅಂತೇಳಿ ವಿವರಣೆಯನ್ನು ಕೊಡ್ತಾರೆ. ಆಮೇಲೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಹ ಅಪರಾಧಿಗಳ ಜೊತೆಗೆ ಸಿಗರೇಟನ್ನು ಸೇದುತ್ತಾ ಇದ್ದ ಅಂತ. ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟರು ಅನ್ನೋದು ಸುದ್ದಿ ಆಗಿತ್ತಲ್ಲ. ಆಮೇಲೆ ವಿಡಿಯೋ ಕಾಲ್ ಮಾಡ್ಕೊಂಡು ಕೆಲವೊಂದು ರೌಡಿ ಶೀಟರ್ಗಳಿಗೆ ಪುಡಿ ರೌಡಿಗಳ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದು, ಅದು ಜೈಲಿನ ಒಳಗಡೆ ಇತ್ಕೊಂಡು, ಆಮೇಲೆ ಸಿಗರೇಟ್ ಎಲ್ಲ ಸೇದ್ಕೊಂಡು ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಒಂದು ರೀತಿಯಾಗಿ ಯಾವುದೋ ಒಂದು ರೆಸಾರ್ಟ್ನಲ್ಲಿ ಇದ್ದ ರೀತಿಯಾಗಿ ರಾಜಾತಿಥ್ಯ ಕೊಡ್ತಿತ್ತಲ್ಲ, ಆ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಜಾಮೀನು ಪಡ್ಕೊಂಡು ಹೊರ ಬಂದಾಗಲೂ ಕೂಡ ಸಾಕ್ಷಿಗಳ ಜೊತೆಗಿದ್ದ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ನಟ ದರ್ಶನ್ ಬೇಲ್ ಮೇಲೆ ಹೊರಗೆ ಬಂದ ನಂತರವೂ ಕೂಡ ನೋಡಿ ಇದೆ ರಾಜಾತಿಥ್ಯ ಸಿಕ್ಕಿತ್ತಲ್ಲ ಅವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಅವ್ರ ಜೊತೆಗೆ ಮ್ಯಾನೇಜರು, ಮತ್ತೊಂದು ಕಡೆ ರೌಡಿ ಶೀಟರ್ಗಳು, ವಿಲ್ಸನ್ ಗಾರ್ಡನ್ ನಾಗ. ಸೊ ಈ ವಿಚಾರ ಎಲ್ಲ ಪ್ರಸ್ತಾಪ ಆಗಿದೆ ಕೋರ್ಟ್ನಲ್ಲಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ನೀವೇ ಕಾರಣ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೀವೇ ಕಾರಣ ಅಂತಂದ್ರೆ ಯಾರಿಗೆ? ಪವಿತ್ರ ಗೌಡ. ಹಾಗೆ ಪವಿತ್ರ ಗೌಡ ಪರ ವಕೀಲರನ್ನ ಸುಪ್ರೀಂ ಕೋರ್ಟ್ ಹಿಂಗಂತೂ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇತ್ತು. ಸಮತ ರೇಣುಕಾಸ್ವಾಮಿ ಅವರಿಗೆ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಹಲ್ಲೆಯಿಂದ ಗಾಯ ಆಗಿಲ್ಲ, ಬರೀ ಚಪ್ಪಲಿಯಿಂದ ಹೊಡೆದಿರೋದಷ್ಟೇ. ಪವಿತ್ರ ಗೌಡ ಹಲ್ಲೆಗೆ ಯಾವುದೇ ಗಾಯವಾದ ಉಲ್ಲೇಖ ಇಲ್ಲ, ಸಾಕ್ಷಿನೂ ಇಲ್ಲ. ಆಗ ಪವಿತ್ರ ಗೌಡ ವಯಸ್ಸೆಷ್ಟು, ಜೀವನಕ್ಕೆ ಏನು ಮಾಡ್ಕೊಂಡಿದ್ದಾರೆ ಅಂತ ಜಡ್ಜ್ ಕೇಳ್ತಾರೆ. ಸುಮಾರು 40 ವರ್ಷ. ಆಕೆ ಫ್ಯಾಷನ್ ಡಿಸೈನರ್ ಅಂತ ವಕೀಲೆ ಹೇಳ್ತಾರೆ. ಮೊದಲ ಪತಿಯ ಜೊತೆಗೆ ಡಿವೋರ್ಸ್ ಆಗಿದೆಯಾ ಅಂತ ಜಡ್ಜ್ ಕೇಳ್ತಾರೆ. ಹೌದು, ಡಿವೋರ್ಸ್ ಆಗಿದೆ ಅಂತ ವಕೀಲೆ ಮಾಹಿತಿಯನ್ನು ಕೊಡ್ತಾರೆ ಜಡ್ಜ್. ಅಂದರೆ ಈ ಪ್ರಕರಣದಲ್ಲಿ ಆರೋಪಿತರ ಹಿನ್ನೆಲೆ ಕೇಳಬೇಕಲ್ಲ. ಈಗ A1 ಸ್ಥಾನ ಅಂತಂದರೆ ಈ ಘಟನೆಗೆ ಮೂಲ ಕಾರಣ ಯಾರಾಗಿರ್ತಾರೋ ಅವ್ರಿಗೆ A1 ಅನ್ನುವಂಥ ಸ್ಥಾನ ಕೊಡ್ತಾರೆ, ಆರೋಪಿ ನಂಬರ್ 1 ಅಂತ. ಇಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1. ಅವರ ನಂತರ ಆ ಒಂದು ಪ್ಲ್ಯಾನ್ ಆಗಲಿ ಅಥವಾ ಕೃತ್ಯ ಆಗಲಿ ಎಕ್ಸಿಕ್ಯೂಟ್ ಆಗಿದ್ದು ಯಾರಿಂದ, ಅವ್ರಿಗೆ A2 ಸ್ಥಾನವನ್ನು ಅಂದರೆ ಆರೋಪಿ ನಂಬರ್ 2 ಸ್ಥಾನವನ್ನು. ಆರೋಪಿ ನಂಬರ್ 2 ದರ್ಶನ ಆದರೆ, ಆರೋಪಿ ನಂಬರ್ ಪವಿತ್ರ ಆದರೆ ಅವರಿಬ್ಬರ ಲಿಂಕ್ ಏನು ಅಂತ ಕೇಳ್ತಾರೆ ಪವಿತ್ರ ಪರ ವಕೀಲಕ್ಕೆ. ಅವ್ರು ಹೇಳ್ತಾರೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ರು ಅಂತ. ಎಷ್ಟು ವರ್ಷ ವಯಸ್ಸು, ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ಪ್ರಾಥಮಿಕ ಹಂತದ ಇನ್ಫಾರ್ಮೇಷನ್ ಕೇಳ್ತಾರೆ. ಅವ್ರಿಗೊಂದು 40 ವರ್ಷ ವಯಸ್ಸು ಅಂತ ಹೇಳ್ತಾರೆ. ಏನು ಮಾಡ್ಕೊಂಡಿದ್ದಾರೆ ಜೀವನಕ್ಕೆ ಅಂತ ಹೇಳಿದಾಗ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ ಹಿಂಗೆ ಅಂತ ಕೇಳ್ತಾರೆ. ಮೊದಲ ಪತಿ ಜೊತೆ ಡಿವೋರ್ಸ್ ಆಗಿದೆಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಇದು ಪವಿತ್ರ ಗೌಡ ಅವರ ಪರ ವಕೀಲಗೆ ಕೇಳಿದಂತಹ ಪ್ರಶ್ನೆ ಜಡ್ಜ್ ಕಡೆಗಿಂದ.